ಹಾಯ್ ಎವ್ರಿವನ್ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. CTT ಎಕ್ಸಾಮ್ ಕೂಡ ಬರ್ದಿದ್ದೀರಾ, ನಿಮಗೆ ಡೌಟ್ ಕೂಡ ಇದೆ, ಗೊಂದಲ ಕೂಡ ಇದೆ. ಗ್ರೇಸ್ ಮಾರ್ಕ್ಸ್ ಎಷ್ಟು ಸಿಗುತ್ತೆ, ಪಾಸಿಂಗ್ ಅಂಕ ಎಷ್ಟು, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಂಡ್ ಪಾಸಿಂಗ್ ಅಂಕ ಸಿಗುತ್ತಾ, ಯಾರಿಗೆ ಸಿಗುತ್ತೆ, ಏನು ರೂಲ್ಸ್ ಏನು ನೋಡೋಣ ಬನ್ನಿ. ಇಲ್ಲಿ ಬಂದ್ಬಿಟ್ಟು ನೋಡೋದಾದ್ರೆ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ನೋಡೋಣ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಆಲ್ರೆಡಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನಿಮಗೆ ಗೊತ್ತೇ ಇದೆ. ಸೇಮ್ ನೀವು TET ಹೇಗೆ ಮಾಡಿದ್ರೆ ಅದೇ ರೀತಿ ಸೇಮ್ ಇರುತ್ತೆ. ನೀವೇನಾದ್ರೂ ಜನರಲ್ ಅಥವಾ ಅನ್ರಿಸರ್ವ್ಡ್ ಕ್ಯಾಟಗರಿ ಇದ್ದೀರಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಅಟ್ಲೀಸ್ಟ್ ನೀವು 60% ಅಂದ್ರೆ 90 ಅಂಕಗಳು 150ಕ್ಕೆ ನೀವು ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. ಪೇಪರ್ 1 ಆಗಲಿ ಪೇಪರ್ 2 ಆಗಲಿ. ನೀವೇನಾದ್ರು ರಿಸರ್ವ್ಡ್ ಕ್ಯಾಟಗರಿ ಇದ್ದೀರಾ, ಲೈಕ್ OBC SC ST PW ಇದ್ದೀರಾ ಅಂದ್ರೆ ನೀವು ಕಡ್ಡಾಯವಾಗಿ 5% ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ ನಿಮಗೆ. 82 ಅಂಕಗಳನ್ನ ನೀವು 150ಕ್ಕೆ ತೆಗಿಬೇಕಾಗುತ್ತೆ. 150ಕ್ಕೆ ನೀವು 82 ತೆಗಿಬೇಕಾಗುತ್ತೆ. ಅದು ಕೂಡ ನಿಮಗೆ ಗ್ಯಾಪ್ನಲ್ಲಿ. ಬಟ್ ಇಲ್ಲಿ ಸ್ಟೇಟ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ನಿಮಗೆ ಸ್ಟೇಟ್ ಅಲ್ಲಿ ರಿಸರ್ವ್ಡ್ ಕ್ಯಾಟಗರಿ ಅನ್ನೋ ಸ್ಟೇಟ್ ಅಲ್ಲಿ ನಿಮಗೆ SC ST ಕ್ಯಾಟಗರಿ 1 ಅವರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಬಟ್ ಸೆಂಟ್ರಲ್ ಏನಂದ್ರೆ OBC SC ST PWD ಇವ್ರನ್ನ ರಿಸರ್ವ್ಡ್ ಅಂತ ತೆಗೆದುಕೊಳ್ತಾರೆ. ನೀವೇನಾದ್ರು OBC SC ST PW ಇದ್ದು ನೀವು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದ್ರೆ ನೀವು ಅರೌಂಡ್ 150ಕ್ಕೆ 82 ಅಂಕ ತೆಗಿಬೇಕಾಗುತ್ತೆ. ಇವರು ಜನರಲ್ ಅಥವಾ ಅನ್ರಿಸರ್ವ್ಡ್ ಕ್ಯಾಟಗರಿ ಇದ್ರೆ ನೀವು 150ಕ್ಕೆ ಕಡ್ಡಾಯವಾಗಿ 90 ಅಂಕಗಳನ್ನ ನೀವು ತೆಗಿಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ನಂತರ 5% ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ರಿಸರ್ವ್ ಕ್ಯಾಟಗರಿ ಕೊಡ್ತಾ ಇದ್ದಾರೆ. ಅದು ಗ್ರೇಸ್ ಮಾರ್ಕ್ಸ್ ಅಲ್ಲ, ಅದು ಬಂದ್ಬಿಟ್ಟು ಆಸ್ ಫರ್ ಅಫಿಷಿಯಲ್ ರಿಲ್ಯಾಕ್ಸೇಷನ್ ಮೀನ್ಸ್ ಸಂವಿಧಾನದ ಪ್ರಕಾರ ನಿಮಗೆ ಇವರು 90 ತೆಗಿಬೇಕು ಅಂದ್ರೆ ಅವರಿಗೆ 5% ರಿಸರ್ವೇಷನ್ ಇರೋ ಕಾರಣ ನಿಮಗೆ 82 ತೆಗಿಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಬಟ್ ಗ್ರೇಸ್ ಮಾರ್ಕ್ಸ್ ಯಾವುದೇ ರೀತಿ ಇಲ್ಲ. ಬಟ್ ಪೇಪರ್ 1 ಪೇಪರ್ 2 ಎಲ್ಲ ನಿಮಗೆ ಗ್ರೇಸ್ ಮಾರ್ಕ್ಸ್ ಬದಲು ನಿಮಗೆ ಒಂದು ಆಪ್ಷನ್ಸ್ ಕೂಡ ಇದೆ. ಏನಂದ್ರೆ ಲೈಕ್ ನಿಮಗೆ ಇದನ್ನ ಫುಲ್ ಮಾರ್ಕ್ಸ್ ಅಂತ ಕರೀತಾರೆ ಅಥವಾ ಬೆನಿಫಿಟ್ಸ್ ಮಾರ್ಕ್ಸ್ ಅಂತ ಕರೀತಾರೆ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅಂತ ಅದರಲ್ಲಿ ಉಲ್ಲೇಖ ಮಾಡೋದಿಲ್ಲ. ಗ್ರೇಸ್ ಮಾರ್ಕ್ಸ್ ಅಂದ್ರೆ ಅವರೇ ಕೊಡೋದು, ಅವರೇ ಫ್ರೀ ಆಗಿ ಕೊಡೋದು. ಇದು ಬೆನಿಫಿಟ್ಸ್ ಮಾರ್ಕ್ಸ್ ಅಂತ ಕರೀತಾರೆ. ಈ ಬೆನಿಫಿಟ್ಸ್ ಮಾರ್ಕ್ಸ್ ಯಾವಾಗ ಸಿಗುತ್ತೆ ಅಂದ್ರೆ ಒಂದು ಕ್ವಶನ್ ರಾಂಗ್ ಇರಬೇಕು ಅಥವಾ ಒಂದಕ್ಕಿಂತ ಜಾಸ್ತಿ ಆಪ್ಷನ್ಸ್ಗಳು ಕರೆಕ್ಟ್ ಇರಬೇಕು ಅಥವಾ ಕರೆಕ್ಟ್ ಆಪ್ಷನ್ ಇಲ್ಲದೆ ಇರೋದು. ಈ ರೀತಿ ಸಮಸ್ಯೆ ಕೂಡ ಇದ್ರೆ ನಮಗೆ ಕೊಡ್ತಾರೆ. ಬಟ್ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೀವು ಅಟೆಂಪ್ಟ್ ಮಾಡಿರಿ ಬಿಡಿ, ನಿಮಗೆ ಫುಲ್ ಅಂಕಗಳನ್ನ ನಮಗೆ ಕೊಡ್ತಾರೆ. ಅದು ಒಂದು ಬೆನಿಫಿಟ್ಸ್ ಮಾರ್ಕ್ಸ್ ಅಂತಾರೆ. ಗ್ರೇಸ್ ಮಾರ್ಕ್ಸ್ ಅಂದ್ರೆ ಅವರೇ ಎಕ್ಸ್ಟ್ರಾ ಕೊಡೋದು, ಅಡಿಷನಲ್ ಆಗಿ ಕೊಟ್ಬಿಟ್ಟು ಪಾಸ್ ಮಾಡೋದು. ಆ ರೀತಿ ನಿಮಗೆ ಮಾಡೋದಿಲ್ಲ. ಯಾರಿಗೂ ಕೂಡ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದಿಲ್ಲ, ಕ್ವಾಲಿಫೈ ಮಾಡೋದಿಲ್ಲ. ನಿಮ್ಮ ಕೇಸ್ ಏನಾದ್ರು ಅವ್ರದ್ದು ತಪ್ಪಾಗಿದೆ, ಕ್ವಶನ್ ಮಿಸ್ಟೇಕ್ ಆಗಿದ್ರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಅಫಿಷಿಯಲ್ ಮಾಹಿತಿ ಮಾತ್ರ ಇರುತ್ತೆ. ನಿಮಗೆ ಫೈನಲ್ ರಿಸಲ್ಟ್, ಫೈನಲ್ ಕೀ ಆನ್ಸರ್ ಬಂದ ನಂತರ ನೀವು ಅಬ್ಜೆಕ್ಷನ್ ಸಲ್ಲಿಸಿದ ನಂತರ ನಿಮಗೆ ಅನೌನ್ಸ್ಮೆಂಟ್ ಆದ್ರೆ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿ 2, 3 ಆ ರೀತಿ ಕೊಡೋದಿಲ್ಲ. ಎಲ್ಲರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಕೊಟ್ಬಿಟ್ಟು ಕೂಡ ಪಾಸ್ ಮಾಡೋದಿಲ್ಲ. ಅದರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ರಿಸಲ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಕೀ ಆನ್ಸರ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಈಗ ಸದ್ಯದ ಮಟ್ಟಿಗೆ ಇದು ನಿಮಗೆ ಅಧಿಕೃತ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.